ನೋಡಿ, ಸದ್ಯ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ರಪ್ಪ ಅಂತ ಹೇಳಿದ್ರೆ ಬರೀ ಸಚಿವ ನಾಗೇಂದ್ರ ಅವರ ವಿಚಾರವನ್ನೇ ವಿಪಕ್ಷಗಳು ಇಟ್ಕೊಂಡು ರಾಜೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಲಾಗ್ತಾ ಇದೆ. ಒಬ್ಬ ಕಳಂಕಿತ MLAಗೆ ನೀವು ಯಾವ ರೀತಿ ಮತ್ತೊಮ್ಮೆ ಸಚಿವ ಸ್ಥಾನ ಕೊಟ್ರಿ? ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣದಲ್ಲಿ ಸಿಲುಕಾಕೊಂಡು ಸಂಪುಟದಲ್ಲಿದ್ದಾಗ ಸಚಿವರಾಗಿದ್ದಂತಹ ಟೈಮಲ್ಲಿ ಜೈಲಿಗೆ ಹೋಗಿ ಬಂದಂಥವರಿಗೆ DK ಶಿವಕುಮಾರ್ ಅವರು ತಮ್ಮ ಸಂಪುಟಕ್ಕೆ ಮತ್ತೊಮ್ಮೆ ಸೇರಿಸ್ಕೋತೀರಾ ಅಂತ ಹೇಳಿದ್ರೆ ಅದು ಹೆಂಗೆ? ವಿಪಕ್ಷಗಳು ಪಟ್ಟು ಹಿಡಿದಿದೆ, BJP ಹಾಗೆ JDS. ಅದರಲ್ಲೂ ನಾಗೇಂದ್ರ ಅವರು ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ರು, ನಾನು ರಾಜೀನಾಮೆ ಕೊಡಲ್ಲ, ನಾನು ಆ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಬಿಡ್ತಾ ಇಲ್ಲ. ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿರೋದು. ಇನ್ನು ನಾಗೇಂದ್ರ ಅವರ ವಿರುದ್ಧ, ಸಚಿವ ನಾಗೇಂದ್ರ ಅವರ ವಿರುದ್ಧ 31 ಪ್ರಕರಣಗಳಿದೆ. 3 ಕೇಸ್ಗಳಲ್ಲಿ CBI ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. R. ಅಶೋಕ್ ಅವರು ಹೇಳಿದ್ದಾರೆ, ನಾಗೇಂದ್ರ ವಿರುದ್ಧ ಯಾವುದೇ ಪ್ರಕರಣ ಇಲ್ಲ ಅಂತ ಹೇಳುವ ಉಪಮುಖ್ಯಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಅವರೇ, ನೀವು ಸದನದ ದಾರಿ ತಪ್ಪಿಸ್ತಾ ಇದ್ದೀರಾ. ಹಾಗಾದ್ರೆ ನಾಗೇಂದ್ರ ವಿರುದ್ಧ ಯಾವುದೇ ಪ್ರಕರಣ ಇಲ್ವಾ? ಎಲ್ಲ ಪ್ರಕರಣಕ್ಕೂ ಕ್ಲೀನ್ ಚೀಟ್ ಸಿಕ್ಕಿದ್ಯಾ? 31 ಪ್ರಕರಣ ಇದೆ ಸಚಿವ ನಾಗೇಂದ್ರ ಅವರ ವಿರುದ್ಧ. 3 ಕೇಸ್ಗಳಲ್ಲಿ CBI ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ಯಲ್ಲ, ಏನ್ ಹೇಳ್ತೀರಾ ಇದಕ್ಕೆ? ಉಪಮುಖ್ಯಮಂತ್ರಿಗಳೇ, ನೀವು ಈ ರೀತಿ ಹೇಳೋದ್ರಿಂದ ಸದನದ ದಾರಿ ತಪ್ಪಿಸುವಂತಹ ಕೆಲಸ ಮಾಡಬೇಡಿ. ಒಟ್ಟು 31 ಪ್ರಕರಣಗಳ ಪೈಕಿ 3 ಪ್ರಕರಣಗಳಲ್ಲಿ CBI ನಾಗೇಂದ್ರ ವಿರುದ್ಧ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದೆ. ನಾಗೇಂದ್ರ ವಿರುದ್ಧ ಯಾವುದೇ ಪ್ರಕರಣದಲ್ಲಿ ಆರೋಪ ಪಟ್ಟಿ ದಾಖಲಾಗಿಲ್ಲ ಅಂತ ಹೇಳಿದ್ರು ಯಾರು? ಉಪಮುಖ್ಯಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಅವರು ಮೊನ್ನೆ ತಾನೇ ಹೇಳಿಕೆ ಕೊಟ್ಟಂತದ್ದು. ಅವರ ಹೇಳಿಕೆಗೆ R. ಅಶೋಕ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇದೆಲ್ಲ ಸುಳ್ಳು ಮಾಹಿತಿ ಕೊಡಬೇಡಿ ನೀವು. ನಾಗೇಂದ್ರ ಅವರ ವಿರುದ್ಧ 3 ಆರೋಪ ಪಟ್ಟಿ ದಾಖಲಾಗಿದೆ, 31 ಪ್ರಕರಣ ಇದೆ. BJP ಹಿರಿಯ ನಾಯಕ, ವಿಧಾನಸಭೆ ವಿರೋಧ ಪಕ್ಷದ ನಾಯಕರು R. ಅಶೋಕ್ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ನಾಗೇಂದ್ರ ವಿರುದ್ಧ ಒಟ್ಟು 31 ಪ್ರಕರಣಗಳು ದಾಖಲಾಗಿರೋದು. ಇದರಲ್ಲಿ ಜಾರಿ ನಿರ್ದೇಶನಾಲಯ, ED, ಕೇಂದ್ರ ತನಿಖಾ ದಳ, CBI, ಲೋಕಾಯುಕ್ತ ದಾಖಲಿಸಿರುವಂತಹ ಪ್ರಕರಣಗಳೂ ಸೇರಿದೆ ಅಂತ ವಿಧಾನಸಭೆಯಲ್ಲಿ R. ಅಶೋಕ್ ಅವರು ಆರೋಪ ಮಾಡ್ತಾರೆ. ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತ ಒತ್ತಾಯಿಸಿ ಪ್ರತಿಪಕ್ಷ ಸದಸ್ಯರು ಸತತ 4ನೇ ದಿನವೂ ಕೂಡ ವಿಧಾನಸಭೆಯಲ್ಲಿ ಗದ್ದಲ ನಡೆಸ್ತಾರೆ. ನಾಗೇಂದ್ರ ವಿರುದ್ಧ ಯಾವುದೇ ಪ್ರಕರಣ ಇಲ್ಲ ಅಂತ ಹೇಳೋ ಮೂಲಕ ಉಪಮುಖ್ಯಮಂತ್ರಿ ಸದನವನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ನಾಗೇಂದ್ರ ಅವರ ವಿರುದ್ಧ 31 ಪ್ರಕರಣಗಳ ಪೈಕಿ 3 ಪ್ರಕರಣದಲ್ಲಿ CBI ನಾಗೇಂದ್ರ ವಿರುದ್ಧ ಆರೋಪ ಪಟ್ಟಿಯನ್ನ ಸಲ್ಲಿಸಿದೆ. ಇದಕ್ಕೇನು ಹೇಳ್ತೀರಾ ಮಾನ್ಯ DCM ಸಾಹೇಬ್ರೆ? ಈ 3 ಪ್ರಕರಣಗಳಲ್ಲೂ ಅವರು ಪ್ರಮುಖ ಆರೋಪಿಯಾಗಿದ್ದಾರಲ್ಲ. ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಹಣ ನೀಡಲಾಗಿದೆ ಅನ್ನುವ ಗಂಭೀರ ಆರೋಪವನ್ನ ಕೂಡ R. ಅಶೋಕ್ ಅವರು ಮಾಡ್ತಾರೆ. ಒಬ್ಬ ಸಚಿವರನ್ನ ರಕ್ಷಣೆ ಮಾಡೋದಕ್ಕೆ ಸರ್ಕಾರ ಜನರ ಹಣ ಹಾಗೆ ವಿಧಾನಸಭೆಯ ಅಮೂಲ್ಯ ಸಮಯವನ್ನ ಯಾಕೆ ವ್ಯರ್ಥ ಮಾಡ್ತಾ ಇದೆ? ಒಬ್ಬ ಸಚಿವರನ್ನ ರಕ್ಷಣೆ ಮಾಡೋ ಅಗತ್ಯ ಇದೆಯಾ? ಇಷ್ಟೊಂದು ಯಾಕೆ? 20 ಖಾಲಿ ಇರುವಂತಹ ಸ್ಥಾನ 20 ಖಾಲಿ ಇತ್ತು, ಅದರಲ್ಲಿ 19 ಭರ್ತಿಯಾಗಿದೆ, 1 ಖಾಲಿ ಇದೆ. 40 ರಿಂದ 50 ಜನ ಆಕಾಂಕ್ಷಿಗಳಿದ್ರಲ್ಲ, ಅದರಲ್ಲಿ ಯಾರು ಒಬ್ರಿಗೆ ಕೊಡಬೇಕಿತ್ತು. ನಾಗೇಂದ್ರ ಅವರಿಗೆ ಯಾಕೆ ಕೊಟ್ರು? ಹಣ ಪಡ್ಕೊಂಡು ಕೊಟ್ಟಿರೋದು ಇದು ಸಚಿವ ಸ್ಥಾನ ಅಂತ ಹೇಳಿ R. ಅಶೋಕ್ ಅವರು ವಾಗ್ದಾಳಿ ನಡೆಸ್ತಾರೆ. ಒಬ್ಬ ಸಚಿವರನ್ನ ರಕ್ಷಿಸೋ ಸಲುವಾಗಿ ಸದನದ 223 ಶಾಸಕರ ಹಕ್ಕುಗಳಿಗೆ ಧಕ್ಕೆ ಆಗ್ತಾ ಇದೆ. ನಾಗೇಂದ್ರಗೆ ರಾಜೀನಾಮೆ ನೀಡೋವರೆಗೂ ಕೂಡ, ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾಗೇಂದ್ರ ವಿರುದ್ಧ ದಾಖಲಾಗಿರೋ ಪ್ರಕರಣಗಳ ಸಂಪೂರ್ಣ ದಾಖಲೆಗಳನ್ನು ನಾನು ಒದಗಿಸ್ತೀನಿ. ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಯಾವುದೇ ಪ್ರಕರಣ ಇಲ್ಲ ಅಂತ ಹೇಳ್ತಾರೆ. ನಾನು ಪ್ರಕರಣದ ಸಂಖ್ಯೆಯನ್ನ ನೀಡ್ತೀನಿ. ಪರಿಶಿಷ್ಟ ಜಾತಿಯವರಿಗೆ ಆರ್ಥಿಕ ನೆರವು ನೀಡಬೇಕಾಗಿದ್ದ 187 ಕೋಟಿ ಹಣವನ್ನ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ ಅಂತ ಆರೋಪ ಮಾಡ್ತಾರೆ R. ಅಶೋಕ್ ಅವರು. ಇನ್ನು ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಅಧಿಕಾರಿ P. ಚಂದ್ರಶೇಖರನ್ ತಮ್ಮ ಡೆತ್ ನೋಟ್ನಲ್ಲಿ ನಾಗೇಂದ್ರ ಅವರ ಹೆಸರನ್ನ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರಲ್ಲ. ಮೃತ ಅಧಿಕಾರಿಯ ಕುಟುಂಬಕ್ಕೆ ಇದುವರೆಗೂ ಪರಿಹಾರನಾಗ್ಲಿ, ಅನುಕಂಪದ ಆಧಾರದ ಮೇಲೆ ಉದ್ಯೋಗವಾಗ್ಲಿ ದೊರಕಿದ್ಯಾ? ಇಲ್ಲ.
ಆದರೆ ಸಿದ್ದರಾಮಯ್ಯ ಸಚಿವ ಸಂಪುಟದಿಂದ ರಾಜೀನಾಮೆ ಕೊಟ್ಟಿದ್ದಂತಹ ಪ್ರಮುಖ ಆರೋಪಿಯನ್ನ ಮತ್ತೆ ಸಚಿವ ಸಂಪುಟಕ್ಕೆ ನೀವು ಸೇರಿಸ್ಕೊಳ್ತೀರಾ ಹೆಂಗೆ? ಇದೇ ಸಂದರ್ಭದಲ್ಲಿ ವಿಧಾನಸಭೆ ಸ್ಪೀಕರ್ GS ಪಾಟೀಲ್ ಹಾಗೆ ಆಡಳಿತ ಪಕ್ಷದ ಸದಸ್ಯರು ಬರಗಾಲದ ಕುರಿತು ಚರ್ಚೆ ನಡೆಸುವಂತೆ ಒತ್ತಾಯ ಮಾಡಿದಾಗ ರಾಜ್ಯ ಸರ್ಕಾರ ಇನ್ನೂ ಬರಗಾಲ ಘೋಷಣೆ ಮಾಡದೇ ಇರೋದು ನಾಚಿಕೆಗೇಡಿನ ಸಂಗತಿ. ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸ್ತಾರೆ. ಕರ್ನಾಟಕ ತೀವ್ರ ಬರ ಪರಿಸ್ಥಿತಿ ಎದುರಿಸ್ತಾ ಇದೆ. ಇದನ್ನ ಒಪ್ಕೊಳ್ಳೋದಕ್ಕೆ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಸಿದ್ಧ ಇಲ್ಲ. ಕುಡಿಯೋ ನೀರು ಸೇರಿದಂತೆ ಬರ ಪರಿಹಾರ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರದ ಬಳಿ ಅನುದಾನವಿಲ್ಲದಿರೋದಕ್ಕೆ ಇದು ಕಾರಣ. ಹಣ ಇಲ್ಲ, ಬರೀ ಗ್ಯಾರಂಟಿ ಅಂತ ಹೋಗ್ತಾರೆ. ಬರೀ ಹಣ ಬಿಡುಗಡೆ ಮಾಡದೆ ಬರಗಾಲ ಕುರಿತು ಚರ್ಚೆ ನಡೆಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಹಾಗಾಗಿ ನಾಗೇಂದ್ರ ಅವರು ತಮ್ಮನ್ನ ರಕ್ಷಿಸಿಕೊಳ್ಳೋದಕ್ಕೆ ದಲಿತ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೂಡಲೇ ಪಡ್ಕೊಳ್ಬೇಕು. ಕಾಂಗ್ರೆಸ್ಗೆ ಕೋಟ್ಯಾಂತರ ದಲಿತರು ಬೇಕೋ ಅಥವಾ ಒಬ್ಬ ನಾಗೇಂದ್ರ ಬೇಕೋ ಪಕ್ಷ ನಿರ್ಧರಿಸಬೇಕು. ಬಡವರ ಹಿತ ಕಾಪಾಡೋದಕ್ಕೆ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸುವಂತೆ ಕಾಂಗ್ರೆಸ್ ಸೂಚಿಸಬೇಕು ಅಂತ ಹೇಳಿದ್ದಾರೆ. ಒಟ್ಟಾರೆ ಈ ವಾಲ್ಮೀಕಿ ನಿಗಮ ಹಗರಣ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಅಸ್ತ್ರ ಸಿಕ್ಕಂಗಾಗಿದೆ. ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟಿರೋದು. ದೊಡ್ಡ ಮಟ್ಟದ ಹೋರಾಟಗಳಾಗ್ತಾ ಇದೆ ಸದನದ ಒಳಗೆ ಹೊರಗೆ. ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.